ಹುಡುಗಿ ಇಷ್ಟವಾಯ್ತಾ? ನೋಡಿ, ನಿಮ್ಮ ಸಂಬಂಧ ನಮಗೆ ತುಂಬಾ ಇಷ್ಟವಾಗಿದೆ. ನಿಮ್ಮ ಹುಡುಗಿ ತೀರ್ಮಾನ ತಿಳಿಸ್ಬಿಟ್ರೆ, ಹುಡುಗ ಇಷ್ಟ ಆಯ್ತಾ ಅಂದ್ರೆ ಹುಡುಗಿ ಯಾಕೆ ಅಣ್ಣನ ಮುಖ ನೋಡ್ತಾಳೆ? ಈ ಮನೇಲಿ ಅಣ್ಣ ಒಪ್ಕೊಂಡ್ರೆ ತಂಗಿ ಒಪ್ಕೊಂಡ ಹಾಗೆ ಲೆಕ್ಕ. ಓಹೋ, ಆಗ ನೀನೇನ್ ಹೇಳ್ತೀಯಪ್ಪ? ಹಿರಿಯರ್ ನೀವೆಲ್ಲ ಹೇಗ್ ತೀರ್ಮಾನ ಮಾಡ್ತಿರೋ ಹಾಗೆ. ಅರೆ, ಇಷ್ಟೊಂದು ಭೂ ಮುಡಿಸ್ತಾ ಇದೀಯಾ? ಜಾಸ್ತಿ ಆದ್ರೆ ತಲೆ ಭಾರ ಆಗುತ್ತೆ, ಕಡಿಮೆ ಮಾಡು. ಆಹಾ, ನಾಳೆ ಹೊಟ್ಟೆ ಒಳಗಡೆ ಮಗು ಬೆಳೆಯುತ್ತಲ್ಲ, ಆಗ ಜಾಸ್ತಿ ಮಾತಾಡ್ದೆ ಕಡಿಮೆ ಹೂ ಮುಡ್ಸು. ಎಸ್ ಸರ್. ಕೆಂಪಯ್ಯ, ಬಾಮ್ಮ. ಪ್ರತಾಪ್, ಬನ್ನಿ. ಯಾಕೆ, ಏನಾಯ್ತು? ಗಂಡು ತಾಳಿ ಕಟ್ಟೋ ಸಮಯದಲ್ಲಿ ಜಡೆ ಮೇಲಕ್ಕೆ ತಿಳ್ಕೋಬೇಡ್ವಾ? ಓಹ್, ಹಾಗ. ಬನ್ನಿ. ಲಕ್ಷ್ಮಿ, ಹೋಗ್ಬಿಟ್ ಬಾಮ್ಮ. ಅಣ್ಣ, ಹೋದ್ ಕೂಡ್ಲೆ ಫೋನ್ ಮಾಡು. ಲಕ್ಷ್ಮಿ, ಈ ಅಣ್ಣನ ಮರೆಯಲ್ಲ ತಾನೆಮ್ಮ? ನಾನಂತೂ ನಿನ್ನ ಮರೆಯಕ್ಕಾಗಲ್ಲ. ಯಾಕೆ ಹೇಳು? ನಾನು ಊಟ ತಟ್ಟೆ ಮುಂದಿಟ್ಕೊಂಡಾಗೆಲ್ಲ ನೀನೇ ಜ್ಞಾಪಕ ಬರ್ತೀಯ. ಈಗ ನಿನ್ನ ಅಣ್ಣಂಗೆ ನಾಳೆಯಿಂದ ಊಟ ಹಾಕೋರು ಯಾರ ತಾಯಿ? ಯಾರಮ್ಮ? ಪ್ರತಾಪ್, ಹೊತ್ತಾಯ್ತು. ಭಾವ, ಪರವಾಗಿಲ್ಲ, ಇನ್ನೊಂದೆರಡು ದಿನ ನಿಮ್ಮ ತಂಗಿನ ಇಟ್ಕೊಂಡು ಆಮೇಲೆ ಕಳಿಸ್ಕೊಡಿ. ನನ್ನ ತಂಗಿ ಸದಾಕಾಲ ಆನಂದವಾಗಿರೋ ಹಾಗೆ ನೋಡ್ಕೊಳ್ಳಿ. ಅವಳು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕೂಡ್ದು. ಅವಳಿಗೆ ಬೇಕಾದ್ರೆ ನನ್ನ ಸರ್ವಸ್ವನು ತ್ಯಾಗ ಮಾಡೋದಕ್ಕೆ ನಾನು ಸಿದ್ಧ. ಭಾವ, ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯಾಕಲ್ಲ ನಿಂತ್ಬಿಟ್ಟೆ? ನಾಚಿಕೆನೆ ಇರ್ಲಿ ಬಾರೆ. ಫ್ಯಾಷನ್ ಶೋನಲ್ಲಿ ಜನ ಇದ್ದ ಹಾಗೆ ಪ್ರಸ್ತುತ ರೂಮಲ್ಲೂ ಜನ ಇದ್ದಾರೆ ಅಂತ ಶಾಕ್ ಆಗ್ತಾ ಇದೆಯಾ? ನಿಮ್ಮ ಅಣ್ಣನೇ ಹೇಳಿದ್ನಲ್ಲೇ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದಕ್ಕೆ ಒಬ್ಬನ ಬದಲು 5 ಜನ ಇದ್ರೆ ಸಂತೋಷದ ಜೊತೆಗೆ ಸುಖಾನೂ ಸಿಗುತ್ತೆ ಅಂತ ನಾವು ಈ ಸ್ಕೀಮ್ ಹಾಕಿದ್ವಿ. ನೀವೆಲ್ಲ ಮನುಷ್ಯರ ಇಲ್ಲ ಮೃಗಗಳ? ಏ ತಮ್ಮ, ನಿನ್ ಹೆಂಡತಿಗೆ ಮರ್ಯಾದೆಯಿಂದ ಮಾತಾಡಿಕೊಳ್ಳು. ನಿನ್ ಹೆಂಡತಿ ಅಂತ ಹೇಳ್ತಿದ್ಯಲ್ಲಣ್ಣ, ಅವಳು ನಮ್ಮ 5 ಜನಕ್ಕೂ ಹೆಂಡತಿ. ನನ್ ಮುಟ್ಟಬೇಡಿ, ನನ್ ಮುಟ್ಟಿದ್ರೆ ಪರಿಣಾಮ ನೆಟ್ಗಿರಲ್ಲ. ಏನಾಗುತ್ತೆ, ಏನೇ ಆಗುತ್ತೆ? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣ ಹಾಕ್ತಿದ್ದ ಶರ್ಟ್ನ 2ನೇ ಅಣ್ಣ ಹಾಕ್ತಿದ್ದ, ಆಮೇಲೆ 3ನೇ ಅಣ್ಣ, ಆಮೇಲೆ 4ನೇ ಅಣ್ಣ, ಆಮೇಲೆ ನಾನು. ಪುಸ್ತಕನೂ ಅಷ್ಟೇ ಕಣೆ, ಮೊದಲನೇ ಅವನು, 2ನೇ ಅವನು, 3ನೇ ಅವನು, 4ನೇ ಅವನು, 5ನೇ ಅವನು, ಅಂದ್ರೆ ನಾನೇ. ಹೀಗೆ ಎಲ್ಲಾದ್ರಲ್ಲೂ ಅವ್ರದ್ದು ನಂದು ಒಂದೇ ಅಂತ ತಿಳಿದು ಮದುವೆ ಮಾಡ್ಕೊಂಡು ಪ್ರಸ್ತಾವ ಮಾತ್ರ ನಾನು ಒಬ್ಬನೇ ಮಾಡ್ಕೊಂಡ್ರೆ ನ್ಯಾಯ ಏನೇ? ಅರ್ಜುನ ಹೆಣ್ ಕರ್ಕೊಂಡ್ ಬಂದಾಗ ಆ ಕುಂತಿ ಆ ಹೆಣ್ಣನ್ನ ಹಣ್ಣು ಅಂತ ತಿಳ್ಕೊಂಡು ಹಂಚ್ಕೊಳ್ಳಿ ಅಂದ್ಲಂತೆ. ಜನರ ಜೊತೆ ಹೇಗಪ್ಪ ಮಲಗೋದು ಅನ್ನೋ ಭಯ ಇದ್ರೆ ಮಂಡೇ ಟು ಫ್ರೈಡೆ ಒಬ್ಬೊಬ್ರ ಜೊತೆ ಒಂದೊಂದ್ ದಿವಸ ಮಲಗೋ.
ಸಾಟರ್ಡೆ ಸಂಡೇ ರೆಸ್ಟ್ ಡೇಸ್ ಕಣೆ. ವರದಕ್ಷಿಣೆ ಕೊಟ್ಟರು ಗಂಡು ಸಿಗದೆ ಇರೋ ಈ ಕಾಲದಲ್ಲಿ 5 ಜನ ಸಿಕ್ಕಿರೋದು ಪುಣ್ಯ ಕಣೆ. ಬಾರೆ ಚಿನ್ನ, ಮೂಡ್ ಔಟ್ ಮಾಡ್ಬೇಡ. ತಮ್ಮನ ಹೆಂಡತಿ ಜೊತೆ ಹಾಸಿಗೆ ಹಂಚ್ಕೊಳಕ್ ನೋಡ್ತಿರೋ ನೀವು ನಿಜವಾಗ್ಲೂ ಒಪ್ತಂದೆ ಹುಟ್ಟವ್ರ ಪಾಪಿಗಳ. ಅಣ್ಣ ಅಣ್ಣ ಸತ್ತೋಗ್ಬಿಡಿದಣ್ಣ. ಅಷ್ಟೇ ತಾನೆ, ಸುಟ್ಟಾಕಿದ್ರಾಯ್ತು. ಲಕ್ಷ್ಮಿ ಲಕ್ಷ್ಮಿ ನಾನು ಬಿಟ್ಟು ಹೋದೆಲ್ಲೇ. ಬೇಡ ಬೇಡ ಅಂದ್ರು ಮಾಡಿ ಮೆಟ್ಲು ಹತ್ತಕ್ಕೆ ಹೋಗಿ ಕಾಲ್ ಜಾರ್ ಬಿದ್ದು ಪ್ರಾಣ ಕಳ್ಕೊಂಡೆಲ್ಲೇ. ನೀನು ಬಿಟ್ಟರೆ ಹೇಗಿರ್ಲೆ ಲಕ್ಷ್ಮಿ. ಲಕ್ಷ್ಮಿ ನನ್ನ ರಾತ್ರಿ ಮಾಡ್ಬಿಟ್ಟಿದ್ದೆ. ಲಕ್ಷ್ಮಿ ಹಾಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ. ಹೀಗಾಗೋ ನೀವೇ ಕಡ್ರ ಮಾಡಿದ್ದು. ಉಸಿರೆತ್ತಿದ್ರೆ ಸಾಯ್ಬಿಡ್ತೀನಿ. ನನ್ನ ತಂಗಿ ಸಾಯೋಕ್ ಮುಂಚೆ ಫೋನ್ ಮಾಡಿದ್ಲು ಕಡ್ರು. ನನ್ನ ತಂಗಿನ ಸರ್, ಆ 5 ಜನ ನನ್ನ ಲಕ್ಷ್ಮಿನ. ಸಮಾಧಾನ ಮಾಡ್ಕೋ. ಯಾರದು? ಸರ್, ಧರ್ಮ, ಭೀಮ, ಅರ್ಜುನ ಅನ್ನ ಪಂಚಪಾಂಡವರ. ಪಂಚಪಾಂಡವರು. ಪಾಂಡವರ ಹೆಸರಿಟ್ಕೊಂಡು ಗಾಂಧಾರಿ 101 ಮಕ್ಕಳು ಗುಣ ಹೊಂದಿರೋ ಕಲಿಯುಗದ ಪಾಂಡವರು, ಪಂಚಪಾಂಡವರು. ಸರ್, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಸರ್, ಪ್ಲೀಸ್ ಅರೆಸ್ಟ್ ಮಾಡಿ ಸರ್. ಇಲ್ಲ ಅಂದ್ರೆ ಈಗಲೇ ಇನ್ನೊಂದು ಮದ್ವೆ ಆಗಿ ಏನು ಅರಿಯದ ಮುಗ್ಧ ಹುಡುಗಿ ಜೊತೆ 5 ಜನ ಪ್ರಸ್ತಾವ ಮಾಡ್ಕೋತಾರೆ. ಹಾಗಾಗ್ಬಾರ್ದು ಸರ್, ಪ್ಲೀಸ್ ಸರ್. ಅವರಿರೋ ಏರಿಯಾ ನಮ್ ಸ್ಟೇಷನ್ ಸಂಬಂಧಪಟ್ಟಿದ್ದಲ್ಲ. ಅವ್ರನ್ನ ಅರೆಸ್ಟ್ ಮಾಡೋ ಪವರ್ಸ್ ನಮಗಿಲ್ಲ. ಸರ್, ನನ್ನ ತಂಗಿ ಸ್ಟೇಷನ್ಗೆ ಹೋಗಯ್ಯ, ಖಂಡಿತ ನ್ಯಾಯ ಸಿಗುತ್ತೆ. ಏನೇ ಇದು? ಸರ್, 5 ಜನ ನನ್ನ ತಂಗಿನ ಸಾಯಿಸ್ಬಿಟ್ರು ಸರ್. ಪೊಲೀಸ್ ಸ್ಟೇಷನ್ ಹೋಗಿದ್ದೆ, ಆದ್ರೆ ಅಲ್ಲಿಂದ ಅವ್ರು ಇಲ್ಲಿ ಕಳ್ಸಿದ್ರು ಸರ್. ನಿಮ್ಗೆ ಅವ್ರನ್ನ ಅರೆಸ್ಟ್ ಮಾಡೋ ಪವರ್ಸ್ ಇದೆ ತಾನೆ? ದಯವಿಟ್ಟು ಅರೆಸ್ಟ್ ಮಾಡಿ ಸರ್, ಪ್ಲೀಸ್. ನೋಡಿ, ನಿಮಗೆ ನ್ಯಾಯ ಸಿಕ್ತು ಅಂತಲೇ ಇಟ್ಕೊಳ್ಳಿ. ಸ್ವಲ್ಪ ಆಚೆ ನಿಂತ್ಕೊಂಡು ಮಾತಾಡೋಣ. ಯಾಕೆ ಸರ್? ಈ ಕೇಸು ನಮ್ಮ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ. ಏಯ್, ಏನೋ ಮಾಡ್ತಿದ್ಯಾ? ಶವರ್ ಮಲ್ಸಕ್ಕಿದ್ದು ಮಾರ್ಚರಿ ರೂಮ್ ಅಲ್ಲ, ಪೊಲೀಸ್ ಸ್ಟೇಷನ್. ಎತ್ತು ಆಚೆಗೆ. ಏನೋ ಗುರಾಯಿಸ್ತಾ ಇದೆಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ಏನ್ ಮಾಡ್ತಿದ್ದೀರಾ ನೀವು?
ಮರ್ಯಾದೆಯಾಗ 5 ಜನ ಅರೆಸ್ಟ್ ಮಾಡ್ಕೊಂಬಂದ್ರೆ ಸರಿ, ಇಲ್ಲ ಈ 4 ಜನ ನಾನೇ ಕೊಂದು ಅವ್ರನ್ನ ಕೊಂದವ್ ನೀನೇ ಅಂತ ನಿನ್ ಕೈಯಲ್ಲೇ FIR ಬರ್ಸಿ ನೀನೇ ಸೈನ್ ಮಾಡೋ ಹಾಗೆ ಮಾಡ್ತೀನಿ. ಅವನೇನು ಮಾಡ್ಬೇಡಿ ಸರ್, ನಾನ್ ಕರ್ಕೊಂಡ್ಬರ್ತೀನಿ ಸರ್, ನಾನ್ ಕರ್ಕೊಂಡ್ಬರ್ತೀನಿ ಸರ್. ಅವ್ನು ಸ್ಟೇಷನ್ಗೆ ಬಂದ್ಬಿಟ್ಟಿದ್ದಾನೆ ಸರ್. ಬರ್ಲಿ, ಅದಕ್ಕೆ ಸರ್ ಹೆಣ ಬೇರೆ ಎತ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅದನ್ನೇನು BBC ನ್ಯೂಸ್ ಹೇಳ್ದಂಗೆ ಹೇಳ್ತಿದ್ಯಾ? ನೀವಿಲ್ಲಿ ಗಾಯಕ್ಕೆ ಸ್ಪಿರಿಟ್ ಹಾಕೊಂಡು ತಲೆಗೆ ಬಂದಾಗ ಮಾತಾಡ್ತಿದ್ದೀರಾ. ಅವ್ನು ಸ್ಟೇಷನ್ ಅಲ್ಲಿ ಪಿಸಿಗಳನ್ನ ಹಿಡ್ಕೊಂಡು ವಾಂಚ್ತಾ ಇದ್ದಾನೆ. ಸತ್ರೆ ಸೆಂಟ್ ಹೊಡೆದು ಬಿಡ್ತಾನೆ ಸರ್. ಈಗೇನು ಅರೆಸ್ಟ್ ಮಾಡ್ತೀಯಾ? ಸುಮ್ನೆ ಅರೆಸ್ಟ್ ಮಾಡ್ದಂಗೆ ಕಲರಿಂಗ್ ಕೊಡ್ತೀನಿ ಅಷ್ಟೇ. ಅಕಸ್ಮಾತ್ ಕೇಸ್ ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ ಅದ್ಯಾಕೆ ಸಾಧ್ಯ? ಕೇಸ್ ಬರೀ ನಾನೇ ಅಲ್ವಾ? ಆಗ ಏ ತಮ್ಮ ಹೋಗ. ಏನಣ್ಣ ಅನ್ಯಾಯ? ಪ್ರಸ್ತುತ ಕೋಣೆಗೆ ನೀನ್ ಫಸ್ಟ್, ಕತ್ತಲೆ ಕೋಣೆಗೆ ನಾನ್ ಫಸ್ಟಾ? ಆಗಲ್ಲ ತಮ್ಮ, ನೀನೇನಾದ್ರೂ ಆಚೆ ಇದ್ರೆ ನನ್ ಮಗ ನಿನ್ ಬಿಡಲ್ಲ. ಅದೇ ಸೆಲ್ ನಲ್ಲಿ ಇದ್ರೆ ಯು ಆರ್ ಸೇಫ್ ಮ್ಯಾನ್, ಸೇಫ್.